ಓಕೆ ಗಾಯ್ಸ್, ಈ ವ್ಲಾಗು 4 ದಿವಸದ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗಲ್ಲಿ 4 ದಿವಸ ಪೂರ್ತಿ ನಾನು ಏನೇನು ಮಾಡಿದ್ದೀನಿ ಅಂತ ಮಿಕ್ಸ್ ಹಾಕಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಯಾಕೆ ವ್ಲಾಗ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಸ್ವಲ್ಪ ಕಾಲೇಜ್ ಸ್ಟಾರ್ಟ್ ಆಗಿದೆ ಗೈಸ್. ಸ್ವಲ್ಪ ಕಾಲೇಜು ಹೋಗ್ಬೇಕು. ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಈ ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನನಗೆ ಸ್ವಲ್ಪ ಟಿಪ್ಸ್ ಕೊಡಿ ಗೈಸ್. ಏನೇನು ವ್ಲಾಗ್ ಮಾಡಬೇಕು, ನಿಮ್ಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ವ್ಲಾಗು ನಾನು ಒಂದು ಪ್ರ್ಯಾಂಕ್ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಗೈಸ್. ಸೊ ಇದನ್ನ ನಾನು ಮನೆಯವರಿಗೆ ಯಾರಿಗೂ ಹೇಳಲ್ಲ. ಸೊ ನೋಡೋಣ ಬನ್ನಿ ಗೈಸ್ ಏನೇನಾಗುತ್ತೆ ಅಂತ. ಸೊ ಒಂದು ಪ್ರ್ಯಾಂಕ್ ಬ್ಲಾಗ್ ಮಾತ್ರ ಪಕ್ಕ ಅಂದ್ರೆ ಪಕ್ಕ ಬರುತ್ತೆ, ಮತ್ತೆ ಚಾಲೆಂಜಸ್ ಬ್ಲಾಗ್ ಕೂಡ ಬರುತ್ತೆ. ಸೊ ನೋಡಿ ಈ ವ್ಲಾಗ್ನ ಎಂಜಾಯ್ ಮಾಡಿ. ಇಲ್ಲಿ ನೋಡಿ ನಮ್ಮಮ್ಮ ಪಾಪ ಬೆಳಗ್ಗೆಯಿಂದ ಕೆಲಸ 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 ಇವಾಗ ಹೋಳಿಗೆ ಮಾಡ್ತಿದ್ದಾರೆ. ಇಲ್ಲಿ ಎಷ್ಟು ಕರೆದಿದ್ದಾರೆ ಆಗಲೇ. ಏಟೆ ಮಾಡ್ದಾರೆ ತಿನ್ನಂಗಿಲ್ಲ. ಮಮ್ಮಿ ಒಂದೇ ಒಂದು ತಿನ್ನಲ್ಲ? ಹಾಂ, ಒಂದೇ ಒಂದು ಪ್ಲೀಸ್ ಪ್ಲೀಸ್. ಹಾಯ್ ಗೈಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ದೊಡ್ಡಮ್ಮ. ಸೊ ದೊಡ್ಡಮ್ಮ, ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು, ಸೇಮ್ ಟು ಯು ಇಶು. ಏನು ಮಾಡ್ತಿದ್ದೀರಾ ದೊಡ್ಡಮ್ಮ ಇವಾಗ? ಹೋಳಿಗೆ. ಹೋಳಿಗೆ. ನಿಮ್ಮ ಮನೆಯಲ್ಲಿ ಹಬ್ಬ ಆಯ್ತಾ? ನಾಳೆ. ನಾಳೆ. ಹೌದು ಗೈಸ್, ನಾವು ಹೆಂಗ್ ಗೊತ್ತಾ, ಇಲ್ಲಿ ಒಂದು ದಿವಸ ನಮ್ಮ ಮನೆಯಲ್ಲಿ, ಇನ್ನೊಂದು ದಿವಸ ನಮ್ಮ ದೊಡ್ಡವ್ರ ಮನೇಲಿ ಮಾಡ್ತೀವಿ. ದೀಪಾವಳಿನೂ ಅಷ್ಟೇ. ಮತ್ತೆ ದೊಡ್ಡಮ್ಮ ಏನು ಸಮಾಚಾರ? ಏನಿಲ್ಲಪ್ಪ. ಇಲ್ಲಿ ಅಣ್ಣ ಎಲ್ಲಿ, ಅಕ್ಕ ಎಲ್ಲಿ? ಅಕ್ಕ ಗಂಡು ಮನೆಯಲ್ಲಿ, ಅಣ್ಣ ಬೆಂಗಳೂರು. ಅಣ್ಣ ವರ್ಕಿಗೆ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ದೊಡ್ಡಮ್ಮ ಇಲ್ಲಿ ನಮ್ಮ ಮನೆಗೆ ಕೂತಿದ್ದಾರೆ. ಇಲ್ಲಿ ಮಮ್ಮಿಯವರು ಹೋಳಿಗೆ ಎಲ್ಲ ಅದೇ ನಮ್ಮ ಅಪ್ಪ ಇನ್ನೂ ಸ್ನಾನ ಮಾಡಿಲ್ಲ, ಇನ್ನೂ ಹಂಗೆ ಅಡ್ಡಾಡ್ತಿದ್ದಾರೆ ಗೈಸ್. ನಮ್ದೆಲ್ಲ ಸ್ನಾನ ಆಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಎಲ್ಲ ಆಯಿತು. ಇವನು ಅವಾಗ್ಲಿಂದ ಪೋಸ್ ಕೊಡ್ಕೊಂಡು ನಿಂತ್ಕೊಂಡಿದ್ದಾನೆ. ಗೊತ್ತಾಗ್ತಿಲ್ಲ ಗೈಸ್. ಇವರು ನಮ್ಮ ದೊಡ್ಡಪ್ಪ. ದೊಡ್ಡಪ್ಪ, ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ದೊಡ್ಡಪ್ಪ. ನೋಡಿ ಇಲ್ಲಿ ಎಡೆ ಕೂಡ ಆಗಿದೆ. ಇಲ್ಲಿ ಪಾಯಸ, ತುಪ್ಪ, ಮತ್ತು ಇದೇನು ಗೊತ್ತಿಲ್ಲ ಗೈಸ್ ಇದೇನು ಅಂತ. ಬಟ್ ಇಲ್ಲಿ ಅನ್ನ, ಹೋಳಿಗೆ, ಕಾಳಿನ ಪಲ್ಯ, ಕೋಸಂಬರಿ ಮತ್ತು ಪಾಯಸ ಎಡೆ ಆಗಿದೆ ಗೈಸ್. ಸೊ ಇವಾಗ ಸರಿಯಾಗಿ ಬ್ಯಾಟಿಂಗ್ ಮಾಡ್ತೀನಿ ಗೈಸ್. ಈಗ ಗೈಸ್ ಇವಾಗೆಲ್ಲ ರೆಡಿಯಾಗಿದೆ. ಸೊ ಇಲ್ಲಿದೆ ಕೋಸಂಬರಿ ಇದೆ, ಸೊ ಇಲ್ಲಿದೆ ಚಿತ್ರಾನ್ನ, ಇಲ್ಲಿ ಕಾಯಲ್ಲು, ಮತ್ತು ಇದು ಕಾಳಿನ ಪಲ್ಯ, ಇಲ್ಲಿದೆ ಹೋಳಿಗೆ, ಇಲ್ಲಿದೆ ನಾಗಲೇ ತಿಂತಿದ್ದಾನೆ ಹೋಳಿಗೆನ, ಇಲ್ಲಿದೆ ಪಾಯಸ, ಇಲ್ಲಿದೆ ಹೋಳಿಗೆ ಸಾರು, ಹೋಳಿಗೆ ಇಲ್ಲಿ ಪಪ್ಪನ ರೆಡಿ ಆಗಿದ್ದಾರೆ. ಇದು ಪಪ್ಪ ಅವರ ಔಟ್ಫಿಟ್ ನೋಡಿ, ಜೀನ್ಸು, ಸಿಂಪಲ್ ಪಪ್ಪ. ಸೊ ಮಮ್ಮಿ ಇನ್ನೂ ರೆಡಿ ಆಗಿಲ್ಲ, ಆಮೇಲೆ ರೆಡಿ ಆಗ್ತಾರೆ. ಮತ್ತು ಇವಾಗ ಅಡುಗೆ ಮಾಡ್ಬೇಕಾದ್ರೆ ಬಟ್ಟೆ ಎಲ್ಲ ಕೊಳೆ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ರೆಡಿ ಆಗ್ತಾರೆ. ಇಲ್ಲಿದೆ ಆಮೇಲೆ ಮಜ್ಜಿಗೆ ಇದೆ, ಇಲ್ಲಿ ವೈಟ್ ರೈಸ್ ಇದೆ. ಮಮ್ಮಿ ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೊ ಮಚ್. ಗೈಸ್ ಇಲ್ಲಿ ನೋಡಿ, ವಾಟರ್ ಮಿಲನ್ ತಿನ್ನೋವೇನ ಇದು? ಹಾಂ ಕರಣ್, ವಾಟರ್ ಮಿಲನ್ ತಿನ್ನೋವೇನ ಇದು? ಗೈಸ್ ನಾವಿಲ್ಲೇ ಸುಮ್ಮನೆ ಕುತ್ಕೊಂಡಿದ್ದೀವಿ. ನಿದ್ದೆ ಬರ್ತಿದೆ ಗೈಸ್, ಯಾಕಂದರೆ ತಣ್ಣೀರಲ್ಲೂ ಆಡಿದ್ವಾ. ಸೊ ಮತ್ತು ಸ್ನಾನ ಮಾಡ್ಕೊಂಬನ್ನ. ಸೊ ಹೊಟ್ಟೆ ಬೇರೆ ಸಿತೈತೆ, ನಿದ್ದೆ ಬರ್ತೈತೆ. ಇನ್ನು ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿ ಕೊಟ್ಟು ಬರಬೇಕು ಊಟನ. ನನ್ನ ಫ್ರೆಂಡು ಸಮೀರ್ ಮತ್ತು ನವಾಜ್ ಇದ್ದಾರೆ, ಅವರಿಬ್ಬರು ಮನೆಗೆ ಹೋಗಿ ಕೊಟ್ಟು ಬರಬೇಕು. ಸೊ ಇನ್ನು ಭಾಳ ಕೆಲಸಗಳಿದ್ದಾವೆ ಗೈಸ್, ಮಾಡಬೇಕೆಲ್ಲ. ಕಾಳು ಪಲ್ಯನಾ, ಕೋಸಂಬರಿ, ಕೋಸಂಬರಿ, ಪಾಯಸ. ನನ್ನ ಫೇವ್ರೇಟ್ ಇದು ನಿಂಬೆಹಣ್ಣಿನ ಚಿತ್ರಾನ್ನ. ಗೈಸ್ ಇದು ಶಂಡ್ಗೆ ಹಪ್ಪಳ. ಗೈಸ್ ಇದು ಹೋಳಿಗೆ. ಗೈಸ್ ಇವಾಗ ಪಪ್ಪನು ಬಂದು ಊಟ ಮಾಡ್ತಿದ್ದಾರೆ. ಗೈಸ್ ಇದು ಅನ್ನ ಮತ್ತೆ ಹೋಳಿಗೆ ಸಾರು, ಜೊತೆಗೆ ಇದು ಅಣ್ಣನ ಕೂಡ ಮುಂದೆ ಲಂಚ್. ಓಕೆ ಗೈಸ್, ಇವಾಗ ನಾನು ಮೈಕ್ ತಗೊಂಡು ಫಸ್ಟ್ ವ್ಲಾಗ್ ಇದು ಹೊರಗಡೆ ಮಾಡ್ತಿರೋದು. ಸೊ ವಾಯ್ಸ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ಕಾಮೆಂಟ್ ಮಾಡಿ ಹೇಳಿ ಕ್ಲಿಯರ್ ಆಗಿ ಬರ್ತಾ ಇದೆ ಇಲ್ಲೋ ಅಂತ. ಗೈಸ್ ಇಲ್ಲೂ ಅಂತೂ ಭಾಳ ಅಂದರೆ ಭಾಳ ರಶ್ ಐತೆ. ಓ ಮೈ ಗಾಡ್ ನೋಡಿ ಗೈಸ್, ಓ ಮೈ ಗಾಡ್ ಗೈಸ್ ನೋಡಿ ನೀವೇ.
ಗೈಸ್ ದೇವ್ರು ನೋಡಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ನೋಡಿ ಇಲ್ಲಿ ನೀವೇ. ಓ ಮೈ ಗಾಡ್ ಬ್ರೋ. ಗೈಸ್ ದೇವ್ರು ನೋಡಕ್ಕೆ ಹರಸಾಹಸ ಮಾಡ್ತಿದ್ದಾರೆ ಎಲ್ರು. ಪೂರ್ತಿ ಅಂದ್ರೆ ಪೂರ್ತಿ ರಶ್ ಇದೆ ನೋಡಿ. ಗೈಸ್ ಇಲ್ಲಿ ನೋಡ್ಬೋದು ನೀವೇ ಎಷ್ಟು ಜನ ಇದ್ದಾರೆ ಅಂದ್ರೆ. ನಾವು ಇಲ್ಲಿ ಹಂಗೆ ಕೂತ್ಕೊಂಡಿದೀವಿ, ನಾನು ಮತ್ತೆ ಮಮ್ಮಿ ಮತ್ತೆ ಹಿಂದೆ ಕರಣ್ ಇದ್ದಾನೆ. ಸೊ ಬಹಳ ಅಂದ್ರೆ ಬಹಳ ರಶ್ ಇದೆ. ಇವಾಗ್ಲೂ ಕೂಡ ಮಂಗಳಾರತಿ ಆಗ್ತಾ ಇದೆ. ನಾನಂತೂ ಫುಲ್ಲು ಸ್ವೆಟ್ ಆಗ್ಬಿಟ್ಟಿದೀನಿ, ಅಷ್ಟು ರಶ್ ಇದೆ. ಬಹಳ ಜನ ಇರೋದಕ್ಕೆ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಫ್ಯಾನ್ ಇಲ್ಲ, ಅಷ್ಟು ಇದೆ, ಆನ್ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಬಹಳ ಅಂದ್ರೆ ಬಹಳ ಜನ ಇದ್ದಾರೆ ಗೈಸ್. ಯಾಕೆ ಇಷ್ಟು ಜನ ಇದ್ದಾರೆ ಅಂದ್ರೆ ಇವತ್ತು ಯುಗಾದಿ ಮತ್ತೆ ಥರ್ಸ್ಡೇ, ಇವತ್ತು ಗುರುವಾರ ಇವತ್ತು. ಸೊ ಅದಕ್ಕೋಸ್ಕರ ರಾಯರ ದೇವಸ್ಥಾನದಲ್ಲಿ ಬಹಳ ಅಂದ್ರೆ ಬಹಳ 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 ರಶ್ ಇದೆ ಗೈಸ್. ಯಪ್ಪ ಗೈಸ್ ನೋಡಿ ಅಲ್ಲಿ ನಮ್ಮ ದೊಡ್ಡಮ್ಮ ನೋಡ್ರಿ, ಅಲ್ಲಿ ಕೂತ್ಕೊಂಡಿದ್ದಾರೆ. ಓಕೆ ಗೈಸ್, ಇವಾಗ ನಾವು ಮತ್ತೆ ತಮ್ಮ ಮತ್ತೆ ಅಮ್ಮ 3 ಜನನು ನಮ್ಮ ದೊಡ್ಡವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಹೇಗೆ ಹಬ್ಬ ಮಾಡ್ತೀವಿ ಅಂದರೆ ಒಂದು ದಿವಸ ನಮ್ಮ ಮನೇಲಿ, ಒಂದು ದಿವಸ ನಮ್ಮ ದೊಡ್ಡವ್ರ ಮನೆಯಲ್ಲಿ. ಸೊ ಇವಾಗ ಸೀದಾ ನಾವು ದೊಡ್ಡವ್ರ ಮನೆಗೆ ಹೋಗ್ತಾ ಇದ್ವಿ. ಬನ್ನಿ ನಮ್ಮ ದೊಡ್ಡವ್ರ ಮನೆ ಹೇಗಿದೆ ಏನು ಅಂತ ಎಲ್ಲ ತೋರಿಸ್ತೀನಿ. ಸಾರಿ ಕಂಡುಬಿಡೋಕ್ಕಾಗ್ತಿಲ್ಲ, ಯಾಕಂದರೆ ಭಾಳ ಅಂದರೆ ಭಾಳ ಬಿಸಿಲಿದೆ. ಸೊ ಅದಕ್ಕೋಸ್ಕರ ಹೋಗೋಣ ಬನ್ನಿ ಗೈಸ್. ಇವಾಗ ಕರ್ಣಂದು ಫಿಟ್ ಚೆಕ್ ಮಾಡಿ. ಕರ್ಣ ಒಂದೇ ಸಲ ಫಿಟ್ ಚೆಕ್ ಕೊಡು ನಿಂದು. ಓ ಮೈ ಗಾಡ್. ಓಕೆ ಓಕೆ, ಥ್ಯಾಂಕ್ ಯು ದೊಡ್ಡಪ್ಪ. ಇಲ್ಲ ಒಂದು 3-4 ಮಾಡಿ ಪ್ರತಾಪ್ ಫುಲ್ ಪಲ್ಯ. ಓಕೆ, ನನ್ನ ಫೇವ್ರೇಟ್. ಓಕೆ ಗಾಯ್ಸ್, ಇವಾಗಿನ ಊಟ ಮಾಡಿ ಬಂದೆ. ಭಾಳ ಅಂದರೆ ಭಾಳ ನಿದ್ದೆ ಬರ್ತಿದೆ ಗೈಸ್. ನಮ್ಮ ದೊಡ್ಡಮ್ಮ ಚೆನ್ನಾಗಿ ಊಟ ಮಾಡ್ತಾರೆ ಅಂದರೆ, ಅಡುಗೆ ಏನು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ನಮ್ಮ ಅಡುಗೆ ಬಿಟ್ಟರೆ ನನಗೆ ನೆಕ್ಸ್ಟ್ ಇಷ್ಟ ಆಗೋದೆ ನಮ್ಮ ದೊಡ್ಡಮ್ಮನ ಅಡುಗೆ. ಅವರೊಳಗೆ ಸಾರು ಗೈಸ್, ನೀವೇನಾದ್ರು ತಿಂದ್ಬಿಟ್ರೆ ಸ್ವರ್ಗ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ನಮ್ಮ ಅಣ್ಣ ಇರಬೇಕಿತ್ತು, ಬಟ್ ಏನು ಮಾಡೋದು, ಅಣ್ಣ ಅವರು ವರ್ಕ್ ಹೋಗಿದ್ದಾರೆ. ಸೊ ವರ್ಕಿಂಗ್ ಪರ್ಪಸಲ್ಲಿ ಬ್ಯಾಂಗ್ಳೂರಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಅಕ್ಕ ಮದುವೆಯಲ್ಲಿ ಅವ್ರ ಗಂಡನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಹಬ್ಬನ. ಸೊ ಅದಕ್ಕೆ ದೊಡ್ಡಮ್ಮ ಇಬ್ಬರೇ ಇದ್ರಲ್ಲ, ಅದಕ್ಕೆ ಬಂದ್ವಿ. ಅದಕ್ಕೆ ಅಂತ ಅಲ್ಲ ಗೈಸ್, ನಾವು ಯಾವುದೇ ಹಬ್ಬ ಆಗಲಿ ಒಂದು ದಿವಸ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ, ಇನ್ನೊಂದು ದಿವಸ ನಮ್ಮ ದೊಡ್ಡಪ್ಪವ್ರ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ. ಆ ಥರ ಗೈಸ್ ನಾವು ಮಾಡೋದು. ಸೊ ಬನ್ನಿ, ಒಂದು 5-10 ನಿಮಿಷ ಮಲ್ಕೊಂಡು ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್. ಬೈ. ಐಸ್ ಕ್ರೀಮ್ ಪಾರ್ಟಿ ಆಗ್ತೈತೆ. ಇದೇ ನಮ್ಮ ದೊಡ್ಡಮ್ಮ ಅವರ ಮನೆ. ಇಲ್ಲಿ ನೋಡ್ರಿ, ಇವನೇನೋ ಇದು ಮಾಡ್ತೀನಿ, ಏನು ಮಾಡ ಮಸಾಜ್ ಮಾಡ್ಕೊತಿದ್ಯಾ, ಆಯ್ತು ಮಾಡು. ಅಬ್ಬಾ, ಇದು ಕೂಡ ನಾನು ನೋಡಿ, ಇದು ಇಲ್ಲೇ ಇದೆ ಫೋಟೋ. ನನ್ನ ಮನೆಗೆ ತಗೊಂಡೇ ಹೋಗಿಲ್ಲ. ದೊಡ್ಡಮ್ಮ ಇಲ್ಲೇ ಇರಲಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇ ಇದೆ ಫೋಟೋ. ಇದು ನಮ್ಮ ದೊಡ್ಡಮ್ಮ ಅವರ ಪ್ರೈಮಲ್ಲಿ, ಇದು ಅವಾಗ. ವಾವ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದ್ದಾರೆ. ವಾವ್. ಇವ್ರು ನಮ್ಮ ಅಜ್ಜಿ ತಾತ, ಅಪ್ಪ ಅವರ ಅಪ್ಪ ಅಮ್ಮ. ಗೈಸ್ ಇದು ನೋಡಿ, ನನ್ನನ್ನು ಬಿಟ್ಟು ತಕೊಂಬಿಟ್ಟಾರೆ ಇವರು. ನಾನು ಇದರಲ್ಲಿ ಇಲ್ವೇ ಇಲ್ಲ. ಅಕ್ಕ, ದೊಡ್ಡಮ್ಮ, ದೊಡ್ಡಪ್ಪ, ರಚಿತಣ್ಣ, ಪಪ್ಪ, ಕರಣ್. ಅವಾಗ ಎಷ್ಟು ವರ್ಷ ಮಮ್ಮಿ ಕರ್ಣಂಗೆ? 2 ವರ್ಷ. ನಾನು ಅವಾಗ ಎಷ್ಟಿದ್ದೆ? 4 ವರ್ಷ, 4 ಇಲ್ಲ 5 ವರ್ಷ ಇರ್ಬೋದು ಗೈಸ್. ಅದರಲ್ಲೂ ಅಷ್ಟೇ ಸೇಮ್ ಟೈಮಲ್ಲೇ ಅದನ್ನು ತೆಗ್ಸಿದ್ದು ಫೋಟೋನ ನೋಡಿದೆ, ಅದನ್ನು ತೋರಿಸ್ದೆ ನೋಡಿ. ಚೆನ್ನಾಗಿದ್ದೀನಿ ಅಲ್ಲ? ಚೆನ್ನಾಗಿದ್ದೀನಾ ದೊಡ್ಡಮ್ಮ? ಚೆನ್ನಾಗಿದ್ದೀನಾ? ಓಕೆ ಗಾಯ್ಸ್, ಇವಾಗ ನಾವು ಮನೆಗೆ ಬಂದಿದ್ದೀವಿ. ಸೊ ಮನೆಗೆ ಬಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಬೇಕು. ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಪೂಜೆ ಮಾಡೋದಿತ್ತು ಗೈಸ್. ಅದಕ್ಕೋಸ್ಕರ ಮನೆಗೆ ಬಂದ್ವಿ. ಮನೆಗೆ ಇಲ್ಲಿಂದನೇ ಚಂದ್ರ ನೋಡಿಕೊಂಡು ಮತ್ತೆ ನಮ್ಮ ದೊಡ್ಡವ್ರ ಮನೆಗೆ ಹೋಗ್ಬೇಕು. ಬನ್ನಿ, ನಿಮಗೆ ನಾವು ಟೆರೆಸ್ ಮೇಲೆ ಹೋಗಿ ಇವಾಗ ಫಸ್ಟ್ ರೆಡಿ ಆಗಬೇಕು ಗೈಸ್. ರೆಡಿ ಆಗಿಬಿಟ್ಟು ಆಮೇಲೆ ಹೋಗೋಣ ಬನ್ನಿ ಗೈಸ್. ನಾವಿವಾಗ ಚಂದ್ರ ನೋಡೋಕ್ಕೆ ಅಂತ ನಿಂತ್ಕೊಂಡಿದ್ದೀವಿ. ಸೊ ಚಂದ್ರ ಕಾಣಂಗೇ ಇಲ್ಲ. ಚಂದ್ರಕ್ಕೆ ಏನು ನಮ್ಮ ಮೇಲೆ ಸಿಟ್ಟು ಅಂತ ಗೊತ್ತಾಗ್ತಿಲ್ಲ. ಸೊ ನೋಡಿ, ಅಲ್ಲೆಲ್ಲ ಕಾಯ್ಕೊಂಡು ನಿಂತಿದ್ದಾರೆ. ಸೊ ಬನ್ನಿ, ಅಲ್ಲಿ ನೋಡಿ ಏನು ಮಾಡ್ತಿದ್ದಾರೆ ನೋಡಿ ಗೈಸ್. ಇಲ್ಲಿ ಕಾಣ್ತಾನೆ ಇಲ್ಲ ಚಂದ್ರ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಅದೇ ಚಂದ್ರನೇ ಕಾಣಂಗಿಲ್ಲ.
ಇಲ್ಲ ಕಾಣಂಗಿಲ್ಲ ಅದ್ರಲ್ಲೂ. ಗೈಸ್ ಇಲ್ಲಿ ಚಂದ್ರ ಕಾಣ್ತಾ ಇಲ್ಲ. ಸೊ ಅಲ್ಲಿ ಒಂದು ಹೈವೇ ಇದೆ, ಮಾಳಪ್ರಟಿ ಹೈವೇ ತರ. ಸೊ ಅಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ಗುಡ್ಡಕ್ಕೆ ಕವರ್ ಆಗ್ಬಿಟ್ಟಿದೆ ಚಂದ್ರ, ಸೊ ಅದಕ್ಕೋಸ್ಕರ ಕಾಣಂಗಿಲ್ಲ ನಮಗೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಗೈಸ್. ಇವಾಗ ಅಲ್ಲೋದ್ರೆ ಚಂದ್ರ ಕಾಣುತ್ತೆ. ಇವಾಗ ಕಾರ್ ಇದೆ ಇಲ್ಲೇ, ಹೋಗೋಣ ಗೈಸ್. ಸೊ ಇಲ್ಲಿ ಕಂಡಿದೆ ನೋಡಿ ಚಂದ್ರ. ನೋಡಿ ಎಲ್ಲರೂ ಇಲ್ಲಿಂದಾನೆ ದರ್ಶನ ಮಾಡ್ಕೊಂಬಿಡಿ. ಸೊ ಫೈನಲಿ ಇವಾಗ ಕಾಣ್ತು ಗೈಸ್. ನಮ್ದು ಮನೆ ಇರೋದು ಅಲ್ಲಲ್ವಾ, ಸೊ ಅದಕ್ಕೋಸ್ಕರ ಅಲ್ಲಿ ಈ ಬೆಟ್ಟ ಕವರ್ ಆಗಿತ್ತು. ಸೊ ಅದಕ್ಕೆ ಕಾಣ್ತಾ ಇದೆ ನೋಡಿ ಗೈಸ್ ಚಂದ್ರ. ಈ ಸಲನೇ ಬಹಳ ದೊಡ್ಡದಂದ್ರೆ ದೊಡ್ಡದ್ ಕಾಣ್ತಾ ಇದೆ. ಈ ಸಲನೇ ನಾವು ಇಷ್ಟು ಕ್ಲಿಯರ್ ಆಗಿ ನೋಡಿರೋದು. ಕರಣ್ ಹೇಗ ಅನಿಸ್ತು ನೋಡಿ? ನೋಡೋದ್ಕಿಂತ ಫೋಟೋ ಮೇಲೆ ಫೋಟೋ. ಇಲ್ಲಿ ಅಪ್ಪ ಇದ್ದಾರೆ, ಇಲ್ಲಿ ಅಣ್ಣ ಇದ್ದಾರೆ, ಇಲ್ಲಿ ಆಂಟಿ ಇದ್ದಾರೆ, ಅಲ್ಲಿ ಮಮ್ಮಿ ಇದ್ದಾರೆ. ಕರಣ್ ಫೋಟೋ ಮೇಲೆ ಫೋಟೋ ತಕ್ಕಂತಿದ್ದಾನೆ. ಚಂದ್ರಾಗೆ ಏನ್ ಫ್ಯಾನ್ಸಿ ಗೈಸ್ ನೋಡಿ. ಗೈಸ್ ಅಲ್ಲಿ ಯುಗಾದಿ ಚಂದ್ರ, ಇಲ್ಲಿ ನನ್ ಚಂದ್ರ. ಇವತ್ತಿಗೆ ನಮ್ಮ ಯುಗಾದಿ ಹಬ್ಬ ಮುಗೀತು. ಮಮ್ಮಿ ಗೈಸ್ ಇವಾಗ ಕಾಲ್ ಮುಗಿಯೋಗಪ್ಪ, ಕಾಲ್ ಮುಗಿಯೋಗಪ್ಪ. ಖುಷಿ ತಗಳ ಬಾರ ನಂದ್ ವಿಡಿಯೋ ತೆಗಿಬಾ ಆಂಟಿಗೆ ಇನ್ನೊಂದ್ಸಲ. ತಳ ಇರ್ಲಿ ಬೇಡಪ್ಪ, ಇರ್ಲಿ ಇರ್ಲಿ ಬೇಡ ಇರ್ಲಿ ಬೇಡ ಇರ್ಲಿ ಬೇಡ ಇರ್ಲಿ. ಆಂಟಿ ಕಾಲಿಗಳು ಆಯ್ತಾ? ಮಮ್ಮಿ ಕೊಡಲ್ಲ ದುಡ್ಡು? ಫೋನ್ ಪೇ ಮಾಡಿ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟು ರಶ್ ಇದೆ ನೋಡಿ. ಓ ಮೈ ಗಾಡ್, ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಗೊತ್ತಿಲ್ಲಪ್ಪ, ಬಟ್ ಗೈಸ್ ಇಲ್ಲಿ ನೋಡಿ ಬರ್ಗೇರಮ್ಮ ದೇವಸ್ಥಾನ ಅಂದ್ಬಿಟ್ಟು ದುರ್ಗದವರಿದ್ರೆ ಗೊತ್ತಾಗುತ್ತೆ. ಇದು ಯಾರು ನೋಡ್ತಿದ್ರು ಅವ್ರಿಗೆ ಭಾಳ ಅಂದರೆ ಭಾಳ ರಶ್. ಗೈಸ್ ಇಲ್ಲಿ ನೋಡಿ ಕ್ಯೂ. ಓ ಮೈ ಗಾಡ್, ಅಲ್ಲಿಂದ ಲೈನ್ ಸ್ಟಾರ್ಟ್ ಆಗಿದೆ ಪೂರ್ತಿ ಅಲ್ಲಿವರೆಗಿಂದ ಕ್ಯೂ ಇದೆ ನೋಡಿ. ನಾವ್ ಹೆಂಗೋ ಶಾರ್ಟ್ ಕಟ್ಟಲ್ಲಿ ಬಂದ್ಬಿಟ್ವಿ. ದೇವಸ್ಥಾನದಲ್ಲಿ ನೋಡಿ ಗೋಮಾತಾ ಕೂಡ ಇದೆ ನೋಡಿ. ದೇವಸ್ಥಾನ ಹೇಗಿದೆ, ಇದು ಉಚ್ಚಿಗೆಲಮ್ಮ ದೇವಸ್ಥಾನ ಅಂತ. ಸೊ ಭಾಳ ಚೆನ್ನಾಗಿದೆ ಗೈಸ್ ಈ ದೇವಸ್ಥಾನ. ನನಗಂತೂ ಇದು ಪರ್ಸ್ನಲ್ ಫೇವ್ರೇಟ್ ದೇವಸ್ಥಾನ, ಭಾಳ ಚೆನ್ನಾಗಿದೆ. ಓಕೆ ಗೈಸ್, ಇವಾಗ ಊಟ ಆಯಿತು, ಎಲ್ಲ ಆಯಿತು. ಸೊ ಮನೆಗೆ ಹೊರಟಿದ್ದೀವಿ, ಆಟೋಗೋಸ್ಕರ ಕಾಯ್ತಿದ್ದೀವಿ. ಯಾವ ಆಟೋ ಸಿಗಂಗಿಲ್ಲ ನೋಡಿ. ಅಲ್ಲಿ ದೊಡ್ಡಮ್ಮ ಅಮ್ಮ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಸೊ ಇವಾಗ ಹೋಗೋಣ ಬನ್ನಿ ಗೈಸ್. ಟೈಮ್ ಎಷ್ಟು? 11 ಗಂಟೆ ಆಯಿತು ಟೈಮ್. ಆಟೋ ಯಾವ ಸಿಗಂಗಿಲ್ಲ. ಸೊ ನೋಡ್ತಾ ಇದ್ದೀವಿ ಯಾವ್ದಾದ್ರು ಆಟೋ ಸಿಗೋಕ್ಕೆ. ಗೈಸ್ ಲಿಟ್ರಲಿ ಯಾರೂ ಇಲ್ಲ ಗೈಸ್ ಈ ಏರಿಯಾದಲ್ಲಿ ನೋಡಿ. ನಾವೇ ಓ ಮೈ ಯಾರು ಒಬ್ಬೊಬ್ರು ಇಲ್ಲ. ನಾವು 3 ಜನನೇ ಹೋಗ್ತಿರೋದು ಗೈಸ್. ನಮಗೊಂದು ಇದೆಯಾ, ಮಮ್ಮಿ ನಾನಿದ್ದೀನಿ ಬಿಡು ಅಂತ, ನಾನು ಮಮ್ಮಿ ಇದ್ದಾರೆ ಅಂತ. ಕನ್ನಡ ನಾವಿಬ್ರು ಇದ್ದೀವಿ ಅಂತ ಅವ್ರಿಗೆ ಆ 3 ಧೈರ್ಯದಿಂದ ಹೋಗ್ತಿದ್ವಿ ನಾವು. ಅಲ್ಲ ಮಮ್ಮಿ? ಇಲ್ಲ ಒಬ್ಬೊಬ್ಬ ಅದೇ. ಓಕೆ ಗೈಸ್, ನಾವು ಇವಾಗ ಬಂದಿರೋದು ಎಲ್ಲರ ಫೇವ್ರೇಟು
ಮತ್ತು ಫೇಮಸ್ ಹೋಟೆಲ್ ಐಶ್ವರ್ಯ ಫೋರ್ಟ್. ಸೊ ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಬನ್ನಿ ನಾವು ಫ್ಯಾಮಿಲಿ ಕೂಲ್ ಕಾರ್ನರ್ಗೆ ಹೋಗೋಣ. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಮಸಾಲಾ ಪಾಪಡ್. ಗೈಸ್ ಇವಾಗ ಮಶ್ರೂಮ್ ಪೆಪ್ಪರ್ ಡ್ರೈ. ಇದು ಭಾಳ ಚೆನ್ನಾಗಿರುತ್ತೆ ಇಲ್ಲಿ, ನನ್ನ ಫೇವ್ರೇಟ್ ಕೂಡ. ಗೈಸ್ ನಮ್ಮ ಅಮ್ಮ ನೋಡಿ, ಇಲ್ಲಿ ಬಂದರೂ ಕೂಡ ಎಷ್ಟು ದೊಡ್ಡ ಚೆನ್ನಾಗಿರೋ ರೆಸ್ಟೋರೆಂಟಲ್ಲಿ ಬಂದರೂ ಕೂಡ ಇದು ಯಾವ್ದ್ರದ್ದು ಮಮ್ಮಿ? ಬಸ್ಸಾರಿಂದು ಸೊಪ್ಪು ಇರುತ್ತಲ್ಲ ಗೈ, ಸೈಡ್ ಸಿಗ್ತೀನಿ ಅದನ್ನು ಆರ್ಡ್ರ್ ಮಾಡಿದ್ದಾರೆ. ಬಟ್ ಇಲ್ಲಿ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಭಾಳ ಚೆನ್ನಾಗಿರುತ್ತೆ ಗೈಸ್ ಇಲ್ಲಿ. ಇವಾಗ ಪನ್ನೀರ್ ಟಿಕ್ಕಾ ನನ್ನ ತಮ್ಮಂಗೆ ಭಾಳ ಇಷ್ಟ, ಇದು ಅದಕ್ಕೋಸ್ಕರ ತರಿಸಿದ್ದೀವಿ. ವಾವ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಗೈಸ್ ನೋಡಿದ್ರೆ ನನಗೂ ಸ್ವಲ್ಪ ಟೆಂಪ್ಟಿಂಗ್ ಆಗ್ತಾ ಇದೆ. ಇವಾಗ ಕರಣಂದು ಫೇವ್ರೇಟ್ ಡಿಶ್ ಅಲ್ವಾ ಇದು, ಸೊ ಅವನೇ ಫಸ್ಟ್ ಹಾಕೊಳ್ಳಿ. ಕರಣ್ ಹಾಕೊಳ್ಳಪ್ಪ. ಟೇಸ್ಟ್ ಮಾಡಿ ಹೇಳಿ ಹೆಂಗೈತೆ ಅಂತ. ಆ ಏನು ಬಿಸಿ ಇದೆ. ಹೆಂಗೈತೆ? ಹತ್ರ ಬಂದು ಹೇಳು. ಸೂಪರ್ ಆಗಿದೆ. ಚೆನ್ನಾಯ್ತಾ ಗೈಸ್? ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಬುಕ್ ಮಾಡಿದಾರಪ್ಪ. ಗೈಸ್ ಇವಾಗ ಮೇನ್ ಕೋರ್ಸ್ ಇದು. ಸೊ ನಾವು ರೋಟಿ, ದಾಲ್ ಪಪ್ ಮತ್ತು ಪಾಲಕ್ ಪನ್ನೀರ್ ಜೊತೆಗೆ ಚೆನ್ನಾಗಿ ಗೈಸ್, ಮಸ್ತ್ ಕಾಂಬಿನೇಷನ್ ಮಾತ್ರ. ಯಾವತ್ತಾದರೂ ಟ್ರೈ ಮಾಡಿ, ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ ಗೈಸ್, ಟ್ರೈ ಮಾಡಿ ಗೈಸ್. ಇದೊಂದು ಸ್ವಲ್ಪ ತಗೊಳ್ಳಿ, ಇದೊಂದು ಸ್ವಲ್ಪ ತಗೊಳ್ಳಿ, ಜೊತೆಗೆ ಸ್ವಲ್ಪ ಈ ಥರ ಮಾಡಿ. ಗೈಸ್ ಇವಾಗ ಗೀ ರೈಸ್ ಕೂಡ ಬಂದಿದೆ. ಸೊ ಅಲ್ಲಿ ಕರಣ್ ಕೂಡ ಹಾಕೊಂಡಿದ್ದಾನೆ, ಆಲ್ಮೋಸ್ಟ್ ಎಲ್ಲರೂ ಹಾಕೊಂಡಿದ್ದಾರೆ. ತಿನ್ನೋಣ ಬನ್ನಿ ಗೈಸ್. ಗೈಸು ನಾವು ಎಲ್ಲ ಊಟ ಆದಮೇಲೆ ಸ್ವಲ್ಪ ಸೋಡಾ ಕುಡಿತಾ ಇದ್ದೀವಿ. ಸೊ ಅದು ಸ್ವಲ್ಪ ಇದಾಗಲಿ ಅಂತ. ನೀವು ಯಾವತ್ತಾದ್ರೂ ಯಾವುದೇ ಹೋಟ್ಲಲ್ಲಿ ಲೆಮನ್ ಸೋಡಾ ತೊಗೊಂಡ್ರೆ, ಬರೀ ಲೆಮನ್ ಸೋಡಾ ತೊಗೊಂಡ್ರೆ, ಸ್ವೀಟ್ ಆ್ಯಂಡ್ ಸಾಲ್ಟ್ ಅಲ್ಲ, ಬರೀ ಲೆಮನ್ ಸೋಡಾ ತೊಗೊಂಡ್ರೆ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಏನು ಟೇಸ್ಟ್ ಇರುತ್ತೆ ಗೊತ್ತಾ ಗೈಸ್? ಟ್ರೈ ಮಾಡಿ ಹೇಳ್ತೀನಿ ಮಾತ್ರ, ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಗೈಸ್ ಬಿಲ್ ನೋಡಿ ಇಷ್ಟು ಬಂದಿದೆ. ಆಟಾಡ್ತಾರೆ ಗೈಸ್ ಇದೆ. ಗೈಸ್ ಇಲ್ಲಿ ನೋಡಿ, ಅಲ್ಲಿ ರೆಸ್ಟೋರೆಂಟ್ ಇದೆ, ಇಲ್ಲಿ ಇದು ರೆಸ್ಟೋರೆಂಟೇ ವೆಜ್ ಫೋರ್ಟ್ ಅಂತ. ಇಲ್ಲಿ ಒಳಗೋದ್ರೆ ಯಾವುದದು? ಒಳಗೋದ್ರೆ ಇಲ್ಲಿ ಒಳಗೋದ್ರೆ ಫಂಕ್ಷನ್ ಹಾಲ್, ಒಳಗಡೆ ಹೋದ್ರೆ ಫಂಕ್ಷನ್ ಹಾಲ್. ಹಾಂ, ಇದು ಈ ಕಡೆ ಇದೆ ಲಾಡ್ಜು, ಆ ಕಡೆ ಒಳಗೋದ್ರೆ ಫಂಕ್ಷನ್ ಹಾಲ್, ಆ ಕಡೆ ಬೀಡಾ ಸ್ಟಾಲ್ಸು, ಆ ಕಡೆ ಏನೋ ಗೊತ್ತಿಲ್ಲ ಗೈಸ್. ಆ ಕಡೆ ಹೋಟ್ಲಿದೆ ಅಂತೆ. ಇಲ್ಲಿ ಮಕ್ಳಿಗೆ ಆಡೋ ಪ್ಲೇಯಿಂಗ್ ಏರಿಯಾ ಇದು. ಬಟ್ ಇಲ್ಲಿ ನೋಡಿ, ಮಕ್ಳಿಗೆ ಆಡೋ ಪ್ಲೇಯಿಂಗ್ ಏರಿಯಾ ಕಳ್ಳನ ಮಗ ಕೂತಿದ್ದಾನೆ. ನಮ್ಮಮ್ಮ ನೋಡಿ, ಅಲ್ಲಿ ನಮ್ಮಮ್ಮ ನೋಡಿ, ಮಮ್ಮಿ ಬರ್ತಾ ಅಜ್ಜಿ ಆಗ್ತಿದ್ಯಾ ಮಮ್ಮಿ, ನೀನೇನು ಮಮ್ಮಿ ಜೋಕಲ್ಲಿ ಆಡ್ತಿದ್ಯಾ? ಹಾ, ನೀನು ಮಾತಾಡಿದ್ದೇನೆ ಕೇಳಿಸಲ್ಲ, ಮೈಕ್ ಹಾಕೊಂಡಿದ್ದೀನಿ ನಾನು, ಮೈಕು ಕೇಳಿಸಲ್ಲ ನೀನು ಮಾತಾಡಿದ್ದು. ಅಯ್ಯೋ ಗೈಸ್, ಇವಿಬ್ರಿಗೆ ಏನಾಯ್ತು ಗೊತ್ತಾಗ್ತಿಲ್ಲ. ಇವ್ರು ಎಲ್ಲಿ ನೋಡಿ, ಹೋಗಿ ಗೈಸ್ ಇವಾಗ ಮತ್ತೆ ನಾನು ಪಾಪ ಆಟೋದಿಂದ ಹೋಗ್ತಾ ಇದೀವಿ. ಪಪ್ಪ ಮತ್ತೆ ಮಮ್ಮಿ ಇಬ್ರು ಬೈಕಲ್ಲಿ ಬರ್ತಿದ್ದಾರೆ. ಸೊ ಟೈಮ್ ಇವಾಗ ಎಷ್ಟು? ವಾಚ್ ಹಿಡ್ಕೊಂಡು ಫೋನ್ ನೋಡ್ತೈತೆ. 10 ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 10:15. ನಿಮ್ಗೆ ಮನೆಗೆ ಮೀಟ್ ಆಗ್ತೀನಿ ಬನ್ನಿ ಗೈಸ್. ನೋಡಿ ಆಟೋ ಇಂದ ಹೋಗಿ ಗೈಸ್, ಇವಾಗ ನಾನು ಜಸ್ಟ್ ಮನೆಗೆ ಬಂದೆ. ಸೊ ಹೊಟ್ಟೆ ಫುಲ್ಲು ತುಂಬಿಟ್ಟಿದೆ.
ಇವಾಗ ಸೈಕಾಗಿ ನಿದ್ದೆ ಬರ್ತಿದೆ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್. ಸೊ ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್. ನನ್ನ ಕಡೆಯಿಂದ ಗುಡ್ ನೈಟ್.